ಹರೇ ರಾಮ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಒಬ್ಬ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಅವನ ಪ್ರಕಾರ ಅವನು ಬಹಳ ತಿಳ್ಕೊಂಡವನು. ಆದರೂ ಒಬ್ಬ ಗುರುವಿನ ಬಳಿ ಹೋಗ್ತಾನೆ. ಇನ್ನಷ್ಟು ತಿಳ್ಕೊಳ್ಬೇಕು ಅಂತಲೋ ಅಥವಾ ನಾನು ಅಲ್ಲಿ ಹೋಗಿ ಬಂದಿದ್ದೇನಂತ ತೋರಿಸ್ಬೇಕು ಅಂತಲೋ ಒಬ್ಬ ಜನ್ ಗುರುವಿನ ಹತ್ತಿರ ಆತ ಹೋಗ್ತಾನೆ. ಅಲ್ಲಿ ಹೋಗಿ ಆ ಜನ್ ಗುರು ಈತನನ್ನು ಸ್ವಾಗತ ಮಾಡ್ತಾನೆ. ಹೋಗಿ ಕುಳಿತು ಮಾತುಕತೆ ಶುರುವಾಯಿತು. ಮಾತುಕತೆ ಅಂದರೆ ಏನು? ಆ ಗುರು ಏನೋ ಮಾತಾಡೋಕ್ಕಿಲ್ಲ, ಇವನೇ ಮಾತಾಡ್ತಾ ಇದ್ದಾನೆ. ಏನೇನೋ ತನಗೆ ಗೊತ್ತಿರೋದನ್ನೆಲ್ಲ ಹೇಳ್ತಾ ಇದ್ದಾನೆ. ಗೊತ್ತಿರೋದು, ಗೊತ್ತಿಲ್ಲದೆ ಇರೋದು, ಅರ್ಧ ಗೊತ್ತಿರೋದು, ಅವರು ಹೇಳಿದ್ದು, ಇವರು ಹೇಳಿದ್ದು, ಎಲ್ಲೋ ಕೇಳಿದ್ದು. ಕೇಳೋಕ್ಕೆ ಅಂತ ಬಂದವನು ಅವನು ಬಾಯಿ ಮುಚ್ಚಿಯೇ ಇಲ್ಲ, ಮಾತಾಡ್ತಾನೆ ಇದ್ದಾನೆ. ಆ ಜನ್ ಗುರು ಏನೂ ಮಾತಾಡಲಿಲ್ಲವಂತೆ, ಸುಮ್ಮನೆ ಕೇಳ್ತಾ ಇದ್ದ ಅವನು ಮಾತಾಡೋದನ್ನೆಲ್ಲ. ಚಹಾ ಬಂತು. ಅದರ ಮುಂದೆ ಚಹಾ ಇಡ್ತಾನೆ ಜನ್ ಗುರು. ಮತ್ತು ತಾನು ಚಹಾ ಕುಡಿತಾನೆ. ಅವನಿಗೆ ಚಹಾ ಬಡಿಸ್ತಾನೆ. ಚಹಾವನ್ನು ಅವನಿಗೆ ಹಾಕ್ತಾನೆ ಅವನ ತಟ್ಟೆಗೆ. ಅಲ್ಲೇ ಇರೋದು ಎಲ್ಲ ಸ್ವಾರಸ್ಯ. ಹಾಕ್ತಾ ಇದ್ದಾನೆ ಅಂತ ಅವನು ಮಾತಾಡ್ತಾ ಇದ್ದಾನೆ. ಯಾರು? ಪ್ರಾಧ್ಯಾಪಕ, ಪ್ರೊಫೆಸರ್. ಇವನು ತಟ್ಟೆಗೆ ಚಹಾವನ್ನು ಹಾಕ್ತಾನೇ ಇದ್ದಾನೆ. ಅದು ತುಂಬಿ ಚೆಲ್ತಾ ಇದೆ, ಚೆಲ್ಲಿ ಹರಿತಾ ಇದೆ. ಇವನು ಹಾಕ್ತಾನೆ ಇದ್ದಾನೆ, ಮತ್ತು ಹಾಕ್ತಾ ಇದ್ದಾನೆ, ಇನ್ನೂ ಹಾಕ್ತಾ ಇದ್ದಾನೆ. ಕೊನೆಗೆ ಅವನಿಗೆ ಸಹನೆ ಕಡಿಮೆ ಆಯಿತು ಆ ಪ್ರಾಧ್ಯಾಪಕನಿಗೆ. ಅಲ್ಲ ಸ್ವಾಮಿ, ತುಂಬಿದ ಮೇಲೆ ಹಿಡಿಯೋದಿಲ್ಲ ಅದು, ಇನ್ನು ಚಹಾ ಹಿಡಿಸೋದಿಲ್ಲ, ಅದಕ್ಕೆ ಯಾಕೆ ಹಾಕ್ತಿದ್ದೀರಿ ನೀವು ಅಂತ. ಹೌದಾ? ಹಾಗೆ ನಿನಗೂ ಅಂತ. ನೀನು ಮೊದಲೇ ತುಂಬ್ಕೊಂಡು ಬಂದಿದೆಯಲ್ಲ, ನಿನಗೆ ಎಲ್ಲ ಗೊತ್ತಲ್ಲ. ನಾನೇನು ಹೇಳಲಿ ನಿನಗಿನ್ನು? ನಾನೇನು ಉಪದೇಶ ಮಾಡಲಿ? ಒಳಗೆ ತುಂಬಿದ್ರೆ ಇನ್ನು ಒಳ್ಳೆಯದನ್ನು ಹಿಡಿಸೋದು ಎಲ್ಲಿಂದ ಅಂತ. ಖಾಲಿ ಜಾಗ ಬೇಕಲ್ವಾ ಒಳಗೆ? ನೀವೇನಾದ್ರು ಒಂದು ತುಂಬಿಸ್ಬೇಕು ಅಂತಂದರೆ ಖಾಲಿ ಜಾಗ ಬೇಕು. ಖಾಲಿ ಜಾಗ ಎಲ್ಲಿ ತುಂಬಿಸೋದು ಹೇಗೆ? ಹಾಗೆ ಚಹಾ ತಟ್ಟೆ ಹೇಗಿದೆಯೋ ಹಾಗೆ ನೀನು ಕೂಡ ಖಾಲಿ ಜಾಗವೇ ಇಲ್ಲ ಒಳಗಡೆಗೆ ಅಂತ. ಇದನ್ನು ಪಾಸಿಟಿವ್ ಆಗೂ ತಗೊಳ್ಬೋದು. ಅಂದರೆ ನಿಜವಾಗಿ ತುಂಬಿದ್ರೆ ಅವನು ತುಂಬಿಸ್ಬೇಕಾದೇನಿಲ್ಲ, ತುಂಬಿಸ್ಬೇಕಾದ ಅಗತ್ಯ ಇಲ್ಲ, ಅವನು ಪೂರ್ಣ ಅಂತ. ಅಂಥವನಿಗೆ ಉಪದೇಶದ ಅಗತ್ಯ ಇಲ್ಲ. ಆದರೆ ತುಂಬಿದ್ದು ಹೌದು, ಆದರೆ ಕಸ ಕಡ್ಡಿಗಳಿಂದ ಅಂತಾದರೆ, ಕಲ್ಮಶದಿಂದ ಅಂತಾದರೆ ಆಗೇನು ಮಾಡೋದು? ಆಗಲೇ ಶಂಕರಾಚಾರ್ಯ ಹೇಳಿದು, ಪಾಪೋ ಗಫ್ ಪರಿಧೂಯತಾಂ, ಖಾಲಿ ಮಾಡು ತುಂಬಿದ್ದು ನಾನು. ಆ ಶಬ್ದಕ್ಕಷ್ಟೇ ಅರ್ಥ ಅಂತ. ಒಳಗಿರುವ ಕಲ್ಮಶವನ್ನು ಹೊರ ಹಾಕಿದರೆ ನೀನು ಬರಿದಾಗ್ತೀಯ, ಒಳಗೆ ಬರಿದಾಗತ್ತೆ. ಶೂನ್ಯತೆಯೇ ಪೂರ್ಣತೆಯ ಮೆಟ್ಟಿಲು, ಪೂರ್ಣತೆಗಿಂತ ಹಿಂದದಿದೆ ಅಂತ. ಎಷ್ಟು ಹತ್ತಿರ ಇದೆ ಅಂದರೆ ಶೂನ್ಯತೆ ಅನ್ನೋದು ಪೂರ್ಣತೆಗೆ, ಎರಡೂ ಒಂದೇ ಅಂತ ಅನಿಸ್ಬಿಡುತ್ತೆ ಅಂತ. ಶಂಕರಾಚಾರ್ಯರದ್ದು ಪೂರ್ಣವಾದ, ಬೌದ್ಧರದ್ದು ಶೂನ್ಯವಾದ. ಎಷ್ಟೋ ಜನ ಅಂದರೆ ಅವ್ರನ್ನ ಶಂಕರಾಚಾರ್ಯ ಮೇಲೆ ಆಕ್ಷೇಪ ಮಾಡಬೇಕು ಅಂತ ಅಂದ್ಕೊಂಡು ಅಥವಾ ತಪ್ಪು ತಿಳ್ಕೊಂಡು ಅದು ಹತ್ತಿರ ಅಂತ ಹೇಳ್ಬಿಡ್ತಾರೆ ಅಂತ. ಪ್ರಚ್ಛನ್ನ ಬೌದ್ಧ ಅಂತನೋರು ಇದ್ದಾರೆ ಶಂಕರರನ್ನು. ಅಂದರೆ ಬೌದ್ಧರೇ ಈ ಥರ ಅಂದರೆ ಸನಾತನ ಥರ ವೇಷ ಹಾಕೊಂಬಂದ್ಬಿಟ್ಟಿದ್ದಾರೆ ಅನ್ನೋ ಥರ ಅವ್ರ ಮೇಲೆ ಆರೋಪ ಮಾಡುವಂಥವ್ರು ಇದ್ದಾರೆ. ಅಂದರೆ ಅಷ್ಟು ಹತ್ತಿರ ಇದೆ ಅಂತ ಅವ್ರಿಗೆ ಭ್ರಮೆ ಬರೋಷ್ಟು ಹತ್ತಿರ ಇದೆ ಅದು ಅಂತ, ಆ ಶೂನ್ಯವಾದ ಮತ್ತು ಪೂರ್ಣವಾದಗಳು ಅಂತ. ಅಂದರೆ ಶೂನ್ಯತೆ ಒಂದು ಹೆಜ್ಜೆ ಹಿಂದೆ ಅಷ್ಟೇ ಅಂತ ಪೂರ್ಣತೆಗಿಂತ. ಹಾಗಾಗಿ ಅದು ಎಷ್ಟು ಸರಳ ಅಂದರೆ, ತುಂಬಿಸ್ಬೇಕು ಅಂದರೆ ಮೊದಲು ಖಾಲಿ ಮಾಡಬೇಕು ಅಂತ. ತುಂಬಿಸ್ಬೇಕು ಅಂದರೆ ಅಲ್ಲಿ ಏನು ತುಂಬಿದೆ ಈಗ, ಅಲ್ಲಿ ಇರಬಾರದ್ದು, ಅದನ್ನು ಖಾಲಿ ಮಾಡಬೇಕಾಗತ್ತೆ. ಚೀಲ ಖಾಲಿ ಮಾಡು ಮೊದಲು.
ಆಮೇಲೆ ತುಂಬಿಸ್ತೇನೆ ಅಂತ, ತುಂಬಿಸ್ಬೇಕಾದ್ದನ್ನು ಅಂತ. ಹಾಗೆ ಈ ನಮ್ಮ ಥೈಲಿ ಏನಿದೆ, ದೇಹವೆಂಬ ಥೈಲಿ, ದೇಹವೆಂಬ ಚೀಲ, ಇದರಲ್ಲಿ ಕಸಕಡ್ಡಿಗಳು ತುಂಬಿ ಹೋಗಿದೆ. ಅದನ್ನು ಬರಿದು ಮಾಡಬೇಕು. ಪಾಪ ಹೋಗ ಪರಿಧೋಯಿತ ಅಲ್ಲ, ಒಳ್ಳೆಯದು ಇದೆಯಲ್ಲ ಬೇಕಾದಷ್ಟು, ಅದೇನು ಮಾಡಬೇಕಾಗಿಲ್ಲ. ಅದೆಲ್ಲ ಸಾವಯವ, ಒಳ್ಳೆಯದಲ್ಲ. ಅದು ನಿಮಗೆ ಈ ಮೊದಲೇ ಹೇಳಿದೆ ನಾವು, ಈ ಭೂಮಿಯಲ್ಲಿ ಕೆಲವು ಕರಗ್ತವೆ, ಕೆಲವು ಕರಗೋದಿಲ್ಲ. ಸಾವಯವ ಅಂದರೆ ಯಾವುದಕ್ಕೆ ಅವಯವ ಇದೆ ಅದು ಕರಗತ್ತೆ ಅಂತ. ಅದಿಲ್ಲದೆ ಇರೋದು ಪ್ಲಾಸ್ಟಿಕ್ನಂಥದ್ದು ಕರಗೋದೇ ಇಲ್ಲ. ಇಲ್ಲ, ತುಳಸಿ ಗಿಡ ಬೆಳೀತಿರ್ಲಿಲ್ಲ, ಆಮೇಲೆ ನೋಡಿದರೆ ಕೆಳಗಡೆ ಒಂದು ಪ್ಲಾಸ್ಟಿಕ್ ಇದೆ, ಮಣ್ಣಿನ ಕೆಳಗಡೆಗೆಲ್ಲ ಒಂದು ಕಡೆ ಪ್ಲಾಸ್ಟಿಕ್ ಇದೆ, ಮೇಲೆ ತುಳಸಿ ಗಿಡ ಬೆಳೀತಾ ಇಲ್ಲ ಅಂತ. ಅದು ಕರಗೋದು ಇಲ್ಲ. ಅದು ಆ ಕರಗುವುದೇ ಬೆಳೆಸುವುದು ಅಂತ, ಕರಗದೇ ಇರೋದು ಬೆಳೆಸೋದಿಲ್ಲ ಅಂತ. ಇದೊಂದು ದೊಡ್ಡ ಸತ್ಯ ಅಂತ. ಕರಗದಿದ್ದರೆ ಅವನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ. ಕರಗಬೇಕು, ಕರಗಕ್ಕೆ ಬರಬೇಕು ನಮಗೆ. ಈ ಶ್ರೇಷ್ಠ ವಸ್ತುಗಳೆಲ್ಲ ಕರಗ್ತವೆ ನೋಡಿ. ಚಿನ್ನ ಇರ್ಬೋದು, ತುಪ್ಪ ಇರ್ಬೋದು, ಕರಗುತ್ತೆ ಅದಂತ. ಹಾಗಾಗಿ ಇಲ್ಲಿ ಮತ್ತೆಲ್ಲೂ ಅವಯವಗಳ ತಾನು ಒಳಗಿರೋದು ಅಂತ, ಅಂತಃಕರಣ ಆಗಲಿ ಇಂದ್ರಿಯಗಳಾಗಲಿ ಇವೆಲ್ಲವೂ ಕರಗಿ ಹೋಗ್ತವೆ ಆ ಕೊನೆ ಗಳಿಗೆಯಲ್ಲಿ ಅಂತ. ಆತ್ಮ ಪರಮಾತ್ಮ ಒಂದಾಗುವಾಗ ಕರಗಿ ಹೋಗ್ತೇವೆ ಅಂತ. ಆದರೆ ಪಾಪ ಮಾತ್ರ ಕರಗೋದಿಲ್ಲ ಅಂತ. ಪ್ಲಾಸ್ಟಿಕ್ ಇದ್ದಾಗೋದು ಕರಗೋದೇ ಇಲ್ಲ ಅದು ಅಂತ. ಹಾಗಾಗಿ ಪರಿಧೂಯತ ಅಂಬುದನ್ನು ಕೊಡವೆ ಹಾಕೋದನ್ನು, ಹೊರಗೆ ಹಾಕೋದನ್ನು, ಇಟ್ಕೋಬೇಡ ಒಳಗಡೆ ಅದನ್ನು. ಅದು ನಿಜವಾದ ಅರ್ಥದ ಫಾರಿನ್ ಬಾಡಿ. ಅಂದರೆ ಇಲ್ಲಿ ಸಲ್ಲುವಂಥದ್ದಲ್ಲ ಅದು, ಇದರ ಜೊತೆಗೆ ಒಂದಾಗುವಂಥದ್ದಲ್ಲ. ಅದು ಬೇರೆ, ಅದು ಜಾತಿನೇ ಬೇರೆ, ಅದರ ರೀತಿನೇ ಬೇರೆ, ನೀತಿನೇ ಬೇರೆ. ಹಾಗಾಗಿ ಅದು ಇದರ ಜೊತೆಗೆ ಸರಿ ಬರೋದಿಲ್ಲ ಅಂತ. ಅದು ಹೊರಗೆ ಹಾಕಲೇಬೇಕಾಗ್ತದೆ ಅಂತ. ಅದು ದೇಹ ಸ್ವಭಾವ ಕೂಡ ಹಾಗೆ, ದೇಹಕ್ಕೆ ಸಲ್ಲುವಂಥದ್ದನ್ನು ಒಳಗಿಟ್ಕೊಳ್ಳುತ್ತೆ, ಅದು ಸಲ್ಲದೇ ಇರುವಂಥದ್ದನ್ನು ಹೊರಗೆ ಹಾಕತ್ತೆ. ಅದು ವಾಂತಿ ಆಗ್ಬೋದು, ಇನ್ನೊಂದಾಗ್ಬೋದು. ದೇಹಕ್ಕೆ ಸಲ್ಲದೇ ಇದ್ದರೆ ಒಂದೋ ದೇಹ ಒಳಗೆ ಇಟ್ಕೊಳ್ಳೋದಿಲ್ಲ, ಇಲ್ಲಾಂದರೆ ದೇಹ ಇರೋದಿಲ್ಲ, ಎರಡರಲ್ಲೊಂದು. ಅದು ಇಟ್ಕೊಂಡು ಇರೋಕ್ಕಾಗಲ್ಲ, ಅದಕ್ಕೆ ಹೊರಗೆ ಹೋಗಲೇಬೇಕು. ಹೊರಗೆ ಹಾಗೆ ಸುಲಭದಲ್ಲಿ ಹೋಗೋಲ್ಲ ಅಂದ್ರೆ ಆಪ್ರೇಷನ್ ಮಾಡಿ ತೆಗಿತಾರೆ. ಗಡ್ಡೆ ಆಗಿದೆ ಒಳಗಡೆಗೆ ಆಪ್ರೇಷನ್ ಮಾಡಿ ತೆಗಿತಾರೆ. ಅದೊಂದು ಕರಗಬೇಕು, ಅದು ಕರಗೋದಿಲ್ಲ ಅಂತಂದರೆ ಒಳಗೆ ತಾನೇ ಕರಗೋದಿಲ್ಲ ಅಂದರೆ ಆಪ್ರೇಷನ್ ಮಾಡಿ ತೆಗಿಬೇಕು ಅಂತ. ಪಾಪವೆನ್ನುವುದು ಅಂಥದ್ದು. ಹಾಗಾಗಿ ಅದು ನಾವಲ್ಲ, ಅದು ನಮ್ಮದಲ್ಲ, ಅದು ಬೇರೆ. ನಾವು ನಮ್ಮದಾಗಿ ಇದಕ್ಕೆ ಹೊಂದುವಂಥದ್ದೆಲ್ಲವೂ ಒಳಗೆ ಅದು ಇದ್ದರೂ ಇಲ್ಲಿದ್ದರೂ ವ್ಯತ್ಯಾಸ ಏನೂ ಇಲ್ಲ. ಅದು ಯಾವಾಗ ಇಲ್ಲವಾಗಬೇಕಾಗುತ್ತೋ ಆವಾಗ ಇಲ್ಲವಾಗುತ್ತೆ, ಅದು ಕರಗಿ ಹೋಗುತ್ತೆ. ಅದು ಹಿಂದಿನ ತತ್ವಗಳಲ್ಲಿ ಮುಂದಿನ ತತ್ವಗಳು ವಿಲಯವಾಗ್ತವೆ. ಕೊನೆಯಲ್ಲಿ ಎಲ್ಲವೂ ವಿಲಯವಾಗಿ ಆ ಎರಡು ಬೆಳಕುಗಳೇ ಉಳಿದಾಗ, ಆ ಮಧ್ಯೆ ಇರೋದೆಲ್ಲ ಹೋದಾಗ ಎರಡು ಬೆಳಕು ಒಂದಾಗಿ ಒಂದೇ ಬೆಳಕಾಗತ್ತೆ. ಮಧ್ಯೆ ಗೋಡೆ ಇದ್ದರೆ ಇಲ್ಲೂ ಬೆಳಕಿದೆ, ಅಲ್ಲೂ ಬೆಳಕಿದೆ. ಮಧ್ಯೆ ಗೋಡೆ ಇದ್ದರೆ ಆ ಬೆಳಕುಗಳು ಒಂದಾಗೋಕ್ಕೆ ಬಿಡಲ್ಲ ಗೋಡೆ. ಪಾಪ ಅನ್ನೋದು ಅಂಥದ್ದು ಅಂತ. ಹಾಗಾಗಿ ಅದು ಹೊರಗಡೆ ಹೋಗಬೇಕು ಅಂತ. ಬಹಳ ಮುಖ್ಯವಾಗಿ ನಾವು ಬರಿದಾಗಬೇಕು ಅಂತ. ನಾವು ಬರಿದಾಗಬೇಕು ನಾವು. ಹಾಗಾಗಿ ನಾವು ಎಂಥ ಗುರುವಿನ ಹತ್ತಿರ ಹೋದರೂ, ಎಂಥ ದೇವರ ಹತ್ತಿರ ಹೋದರೂ ವಾಪಸ್ ಬರೋದು ಅಂತ. ಅವನು ಕೊಡಬೇಕು ಅಂದ್ಕೊಂಡಿದ್ದಾನೆ, ಜಾಗ ಇಲ್ಲ ಅಂತ. ಏನು ಮಾಡೋದು? ಜಾಗನೇ ಇಲ್ಲ ಅಂತ. ಒಳ್ಳೆ ಹಾಡಿದೆ, ನನ್ನ ಫೋನಿಗೂ ಹಾಕ್ಕೊಡು ಅಂತ ಇವತ್ತಿನ ಪರಿಭಾಷೆ ಹೇಳ್ತಾ ಇರೋದು ನಾವು. ಆದರೆ ಫುಲ್ಲಾಗಿದೆ ಮೆಮೊರಿ ಅಂತ, ಹಾಗಾಗಿ ಜಾಗ ಇಲ್ಲ ಅಂತ. ಅದು ಸಮಸ್ಯೆ ಇದೆ. ಹಾಗೆ ಪಾಪ ಹೋಗು ಪರಿಧೋಯಿತ, ಡಿಲೀಟ್ ಮಾಡೋದನ್ನ, ಬೇಡದಿರೋದಿಲ್ಲ ಇದೆ ನೋಡು ಫೋನಲ್ಲಿ ಎಲ್ಲ ಬೇಕಾ ಅಂತ ಪ್ರಶ್ನೆ ಆಗಿ ಬರುತ್ತೆ ಅಂತ. ಒಳ್ಳೆಯದು ಒಳಗೆ ಬರಬೇಕು, ಜಾಗ ಇಲ್ಲ ಅಂತ ಆದಾಗ ಆ ಪ್ರಶ್ನೆ ಆಗಿ ಬರುತ್ತೆ. ಅಲ್ಲಿರೋದೆಲ್ಲ ಬೇಕಾಗಿರೋದೇನ ಅಂತ. ಬೇಕಾಗಿರೋದಲ್ಲ ಅಂತಾರೆ ಡಿಲೀಟ್ ಮಾಡೋದನ್ನ. ಪಾಪ ಹೋಗು ಪರಿಧೋಯಿತ, ಆಗ ಜಾಗ ಆಗತ್ತೆ. ನಮ್ಮದು ಆಗಿರೋದೇನೆ ಅಂತ, ಮೆಮೊರಿ ಫುಲ್ ಆಗಿಬಿಟ್ಟಿದೆ ಅಂತ. ನಮ್ಮ ಜೀವನದ ಸಮಸ್ಯೆ ಏನಿದೆ ಅಂತಂದರೆ, ಈ ಪಾಪಗಳು ಅಂದರೆ ಮೆಮೊರಿನೇ ಒಂಥರ. ಅದು ಮೆಮೊರಿ ಅಂದರೆ ಅನುಭವ ಅಲ್ಲ ನೋಡಿ, ಅನುಭವಜನ್ಯ ಅದು ಅಂತ. ಈಗ ನಾವು ಏನೋ ಮಾಡಿರ್ತೀವಿ, ಅದರ ಫಲ ಅದು ಅಂತ. ಈ ಅನುಭವದಿಂದ ನೆನಪು ಹುಟ್ಟುವ ಹಾಗೆ ಕರ್ಮದಿಂದ ಪಾಪ ಹುಟ್ಟುತ್ತೆ, ಕರ್ಮದಿಂದ ಪುಣ್ಯ ಹುಟ್ಟುತ್ತೆ. ಫಲಶ್ರುತಿ ಇದ್ದಾಗ ಅದು ಅಂತ. ಹಾಗಾಗಿ ಈ ವಾಸನೆ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಪ್ರಾಚೀನರು ಬಳಸೋ ಶಬ್ದ ಅದಕ್ಕೆ ವಾಸನೆ. ವಾಸನೆ ಅಂದರೆ ಈ ನಮ್ಮ ಕನ್ನಡದಲ್ಲಿ ಬೇರೆ ರೀತಿಯಲ್ಲಿ ಬಳಕೆಯಿದೆ, ಒಂದು ರೀತಿಯ ಹೋಲಿಕೆ ಇದೆ ಅದಕ್ಕೂ. ಅಂದರೆ ಎಂದೆಂದೋ ಏನೇನೋ ಮಾಡಿದ್ದೀವಲ್ಲ ಮೊದಲೆಲ್ಲ, ಅದೆಲ್ಲ ಏನೋ ಒಂದು ಗಂಧವಾಗಿ ಉಳ್ಕೊಂಡಿದೆ ಒಳಗಡೆಗೆ ಅಂತ.
ಜನ್ಮಾಂತರಗಳಲ್ಲಿ ನಾವು ಏನೇನೋ ಮಾಡಿರ್ತೀವಲ್ಲ, ಅದೆಲ್ಲವೂ ಗಂಧವಾಗಿ, ಒಂದು ಪರಿಮಳವಾಗಿ, ಪರಿಮಳ ಅಂದರೆ ಒಳ್ಳೆ ಶಬ್ದ ಆಯಿತು, ಒಳಗೆ ಉಳ್ಕೊಂಡಿದೆ ಅಂತ, ಅದೆಲ್ಲ ಹೋಗಬೇಕು ಅಂತ, ಅದನ್ನು ಪೂರ್ತಿ ಹೊರಗೆ ಹಾಕಬೇಕು ಅದನ್ನು. ಹಾಗಾಗಿ ವಾಂತಿ ಮಾಡಬೇಕು ಅಂತ. ನೀವು ಆಯುರ್ವೇದರ ಹತ್ರ ಹೋಗಿ ಅವ್ರು ಮಾಡಿಸೋ ಕೆಲಸ ಅದೊಂದು ವಮನ ವಿರೇಚನ ಅಂತ ಶುರು ಮಾಡ್ತಾರೆ. ಆಯುರ್ವೇದವ್ರ ಹತ್ರ ಹೋದರೆ ವಾಂತಿ ಮಾಡಿಸ್ತಾರೆ, ಭೇದಿ ಮಾಡಿಸ್ತಾರೆ. ಅದೆಲ್ಲ ಯಾಕೆ ಅಂದರೆ ದೋಷಗಳೆಲ್ಲ ಹೊರಗಡೆ ಹೋಗಬೇಕು ಅಂತ, ಒಳಗೆ ಉಳಿಬಾರ್ದು ಅಂತ. ಅಥವಾ ಬೆವರಿಸ್ತಾರೆ, ಬೆವರೋ ಥರ ಮಾಡ್ತಾರೆ. ಅದು ಮಾಡೋ ಎಲ್ಲ ಪ್ರಕ್ರಿಯೆಗಳನ್ನು ನೋಡಿ ದೋಷಗಳನ್ನು ಹೊರಗೆ ಹಾಕೋದಕ್ಕೆ ಮೊದಲ ಪ್ರಯತ್ನ ಅವರಿದ್ದು. ಅದೇ ಪಾಪ ಹೋಗು ಪರಿದೋಯಿತಾಮ್. ಕಷ್ಟ ಆಗತ್ತೆ, ಆದರೂ ಮಾಡಿಸ್ತಾರೆ ಅದನ್ನು. ಹಾಲು ಕುಡಿಸ್ತಾರೆ, ಆಮೇಲೆ ವಾಂತಿ ಬರೆಸ್ತಾರೆ. ಒಂಥರ ಬೇರೆ ಥರ ಪ್ರಕ್ರಿಯೆ ಬಿಡಿ. ಅಂದರೆ ಒಳ್ಳೇದು ಒಳಗಡೆ ಹೋಗಿ ಕೆಟ್ಟದನ್ನು ಹೊರಗೆ ದೂಡುತ್ತೆ ಅಂತ. ಅದು ನನ್ನ ಪರಿಸ್ಥಿತಿ ಏನಂದ್ರೆ ಒಳಗೆ ಹೋಗೋಕ್ಕೆ ಜಾಗ ಇಲ್ಲ ಅಂತ. ಅಷ್ಟು ಜಾಗ ಇದ್ದಿದ್ರೆ, ಮೊನ್ನೆ ಯಾವತ್ತೂ ಹೇಳಿದ್ವಿಲ್ಲ ಅಂತ, ಅಷ್ಟು ಜಾಗ ಇದ್ದಿದ್ರೆ ಅಪವಚನ ಹಾಕಕ್ಕೆ ಬಂದಿದ್ದಾರೆ ಅಲ್ಲ, ಅಷ್ಟು ಜಾಗ ಇದ್ದಿದ್ರೆ, ಉತ್ತರ ಅಪವಚನ ಒಳಗೆ ತಗೊಳ್ಳೋಷ್ಟು ಜಾಗ ಇದ್ದಿದ್ರೆ ಇನ್ನು 2 ಜಿಲೇಬಿ ತಿಂತಿದ್ದೆ. ನನಗೆ ಆರೋಗ್ಯ ಅಂದರೆ ಹೇಗಿದೆ ಅಂತ ಗೊತ್ತಿಲ್ಲ, ನಮಗೆ ನೋಡಿಲ್ಲ. ಹಾಗಾಗಿ ಇನ್ನು 2 ಜಿಲೇಬಿ ತಿಂತಿದ್ದೆ. ಜಾಗ ಇಲ್ಲ ಒಳಗಡೆಗೆ. ಜಾಗ ಇಲ್ಲ ಅನ್ನೋ ದೋಷ ಅಲ್ಲ. ಯಾವಾಗ ಅಂದರೆ ಒಳ್ಳೆಯದೇ ಒಳಗೆ ತುಂಬಿದ್ರೆ ಆಗ ದೋಷ ಅಲ್ಲ. ಆದರೆ ಒಳ್ಳೇದಲ್ಲದೆ ಕಸ ಕಡ್ಡಿಗಳ ಒಳಗೆ ತುಂಬಿದ್ರೆ ದೋಷ ಆಗುತ್ತೆ ಅದು ಅಂತ. ಹಾಗಾಗಿ ಅದನ್ನು ಹೊರಗೆ ಹಾಕಬೇಕು. ಒಳಗಿರುವ ಕಸ ಕಡ್ಡಿಗಳನ್ನ ಹೊರ ಹಾಕು ಅನ್ನೋದು ಒಂದಕ್ಕೆ. ಇನ್ನೊಂದು ಈ ನ್ಯಾಯಶಾಸ್ತ್ರ, ನ್ಯಾಯ ವೈಶೇಷಿಕ ದರ್ಶನಗಳು, ತರ್ಕಶಾಸ್ತ್ರ, ತರ್ಕ ಅಂತ ಹೇಳ್ತೀವಿ ನಾವು. ಅದಕ್ಕೆ 2 ದರ್ಶನಗಳು ಸಂಸ್ಕೃತದಲ್ಲಿ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ, ಅದೆರಡು ಸೇರಿ ತರ್ಕ ಅಂತ ಹೆಸರು. ಅವ್ರದ್ದು ಬಹಳ ಚೆನ್ನಾಗಿದೆ. ಅವರು ಈ ಮೋಕ್ಷ ಅಂದರೆ ಏನು ಅನ್ನೋದಕ್ಕೆ ಬೇರೆ ಒಂದು ವ್ಯಾಖ್ಯಾನ ಕೊಡ್ತಾರೆ. ಅವರು 21 ದುಃಖಗಳ ಪಟ್ಟಿ ಮಾಡ್ತಾರೆ. ಅವರು ಇವು ಹೋಗೋದೇ ಮೋಕ್ಷ ಅಂತ. ಸುಖ ಅಂತ ಬೇರೆ ಇಲ್ಲ ಅಂತ ಅವ್ರು ಹೇಳೋದು. ಅಂದರೆ ಅದೇ ಸುಖ ಅಂತ, ಆ ದುಃಖ ಹೋಗೋದೇ ಸುಖ ಅಂತ, ಸುಖ ಅಂತ ಬೇರೆ ಇಲ್ಲ ಅಂತ. ಅಂದರೆ ಅದೇ ಅರ್ಥದಲ್ಲಿ ತಗೊಂಡ್ರೆ ಕಷ್ಟ ಆಗುತ್ತೆ ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ. ಏನು ಹಂಗಂದರೆ ಅಂದರೆ ಕೆಲವರು ಟೀಕೆನೂ ಮಾಡ್ತಾರೆ, ಈ ತಾರ್ಕಿಕರ ಮೋಕ್ಷ ಅಂದರೆ ಕಲ್ಲಾಗಿ ಬಿದ್ದು ಬಿಡೋದು ಅಂತ, ಏನೂ ಇಲ್ಲ ಅಂತ, ಸುಖವೂ ಇಲ್ಲ ದುಃಖವೂ ಇಲ್ಲ ಅಂತ. ಆದರೆ ಅದನ್ನು ಬೇರೆ ಥರ ತೊಗೋಬೋದು. ಅದನ್ನು ಬೇರೆ ಥರ ಅಂದರೆ ಆ ಸುಖ ಹೇಗೆ ಅಂದರೆ ಇಲ್ಲಿ ಯಾವುದಕ್ಕೂ ನೀವು ಹೋಲ್ಸೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಎಲ್ಲಿರೋ ಯಾವ ಸುಖಕ್ಕೂ ಹೋಲ್ಸೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅದೇ ಬೇರೆ ಅಂತ. ಹಾಗಾಗಿ ಅದನ್ನು ಅಂದರೆ ಹೇಳೋಕ್ಕಾಗಲ್ಲ ಅದನ್ನು ಅಂತ. ಅದೊಂದು ಪದಾರ್ಥ ಅಂತ ಹೇಳೋಕ್ಕಾಗಲ್ಲ ಅಂತ, ಅದೊಂದು ವಸ್ತು ಅಂತ ಹೇಳೋಕ್ಕಾಗಲ್ಲ ಅಂತ. ಹಾಗೆ ಅವ್ರ ಪಟ್ಟಿಲಿ ಬರಲಿಲ್ಲ ಅದು. ಅಲ್ಲಿ ಹೋಗಿ ನೋಡ್ಕೋ ಅದೇನು ಅಂತ. ನಾನು ಬ್ಲ್ಯಾಂಕ್ ಬಿಟ್ಟಿರ್ತೀನಿ ಈಗ ಅಲ್ಲಿ, ಆ ಜಾಗ ಬ್ಲ್ಯಾಂಕ್ ಬಿಟ್ಟಿರ್ತೀನಿ. ಇಲ್ಲ ಅಂತಲ್ಲ, ಅದು ಇದೆಲ್ಲ ಅಲ್ಲ ಅಂತ ಅನ್ನೋ ಹಾಗೆ ತೊಗೋಬೋದು ನಾವು ಅದನ್ನ. ಆಗಲಿ, ಅವರ ಪರಿಭಾಷೆಗೆ ಬಂದಾಗ ಅಲ್ಲೂ ತುಂಬ ಚೆನ್ನಾಗಿದೆ ಅದು. ಹೇಗೆ ಚೆನ್ನಾಗಿದೆ ಅಂದರೆ ಅವರು ಏನು ಉದಾಹರಣೆ ಕೊಡ್ತಾರೆ ಅಂದರೆ, ಸುಖ ಅಂತ ಒಂದು ವಸ್ತು ಇಲ್ಲ ಅಂತಲೇ ಹೇಳ್ತಾರೆ ಅವರು. ದುಃಖ ಇಲ್ಲದೆ ಇರೋದೇ ಸುಖ ಅಂತ ಅವ್ರು ಹೇಳೋದು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಈ ತಲೆ ಮೇಲೆ ಕಟ್ಟಿಗೆ ಹೊರೆ ಇದೆ ಅಂತ ಅಂದ್ಕೊಳ್ಳಿ, ನೀವು ಹೊತ್ಕೊಂಡು 2 ಕಿಲೋಮೀಟ್ರ್ ನಡಿಬೇಕು, ಕಟ್ಟಿಗೆ ಹೊರೆ ಹೊತ್ಕೊಂಡು, ಆಯಿತಾ? ಅಂದರೆ ಪ್ರತಿ ಹೆಜ್ಜೆಗೂ ಅವ್ನು ನೆನಪು ಮಾಡ್ಕೊಡ್ತಾನೆ ಅಂದರೆ ಎಷ್ಟೊತ್ತಿಗೆ ಬರುತ್ತೆ ಅಂತ, ಆ ಜಾಗ ಎಷ್ಟೊತ್ತಿಗೆ ಬರುತ್ತೆ ಅಂತ, ಇಳಿಸೋ ಜಾಗ ಅಂತ ಅಲ್ವಾ? ಇಳಿಸೋ ಜಾಗ ಬಂದಾಗ ಇಳಿಸ್ತಾನೆ ಅದನ್ನು. ಸುಖ ಆಗುತ್ತೋ ಇಲ್ವೋ? ಸುಖ ಆಗುತ್ತೋ ಇಲ್ವೋ? ಎಕ್ಸ್ಟ್ರಾ ಏನು ಬಂತು? ಎಕ್ಸ್ಟ್ರಾ ಏನು ಬಂತು? ಭಾರ ಇಳಿದಿದ್ದಷ್ಟೇ ಅಂತ. ಎಕ್ಸ್ಟ್ರಾ ಏನು ಬಂದಿಲ್ಲ ಅಲ್ಲಿ, ಭಾರ ಇಳೀತು ಅಷ್ಟೇ ಅಂತ. ಅವರು ಅಂದರೆ ಮುಕ್ತಿ ಅನ್ನೋದಕ್ಕೆ ಹೋಲಿಸ್ತಾರೆ ಅಂತ. ನಾವು ಹೊತ್ಕೊಂಡಿದ್ದೀವಿ ಭಾರನ ಸಂಸಾರದಲ್ಲಿ, ಅಂದರೆ ಈ ಜೀವನದಲ್ಲಿ ಎಂತೆಂಥದೋ ಹೊತ್ಕೊಂಡ್ಬಿಟ್ಟಿದ್ದೀವಿ ಅದನ್ನ. ಅದು ಹೊತ್ತು ಬಂದಾಗ ಇಳಿಸ್ತೀವಲ್ಲ, ಅದೇ ಮುಕ್ತಿ ಅಂದರೆ ಅಂತ. ಅದರಿಂದ ಮುಕ್ತಿ ಅಂತ. ಯಾವುದರಿಂದ? ಹೊರೆಯಿಂದ ಮುಕ್ತಿ ಅಂತ. ಅವರು ಅದನ್ನು ದುಃಖಕ್ಕೆ ಹೇಳ್ತಾರೆ, ನಾವು ಅದನ್ನು ಪಾಪಕ್ಕೆ ಅನ್ವಯ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಈ ವಿಷಯ ನಿಮ್ಮ ಮುಂದೆ ಪ್ರಸ್ತಾಪ ಮಾಡುವಾಗ ದುಃಖಕ್ಕೂ ಪಾಪಕ್ಕೂ ಎಂಥ ವ್ಯತ್ಯಾಸ ಇಲ್ಲ. ಅದರ ಮುಂದಿನ ಹೆಜ್ಜೆ ಅಷ್ಟೇ, ಪಾಪದ ಮುಂದಿನ ಹೆಜ್ಜೆ ಅಷ್ಟೇ ದುಃಖ ಅಂದರೆ. ಯಾವುದೇ ಪಾಪದ ಮುಂದಿನ ಹೆಜ್ಜೆ, ಯಾವುದೇ ಪಾಪದ ಪರಿಣಾಮಕ್ಕೆ ದುಃಖ ಅಂತ ಹೆಸರು. ಹಾಗಾಗಿ ಮುಕ್ತಿ ಅಂದರೆ ಬೇರೆ ಏನೂ ಇಲ್ಲ, ಆ ಪಾಪದ ಭಾರ ಇಳಿದು ಹೋಗೋದು ಅಂತಷ್ಟೇ. ಹೊತ್ತುಕೊಂಡ ಹೊರೆ ಇದೆಯಲ್ಲ, ಇಳಿದು ಹೋಗೋದೇ ಮುಕ್ತಿ ತಾನೇ, ಬೇರೆ ಏನಿದೆ ಮುಕ್ತಿ ಅಂದರೆ? ಈಗ ಏನಾಗಿದೆ ಅಂದರೆ ಹೊತ್ಕೊಂಡು ನಡೀತಾ ಇದ್ದೀವಿ ನಾವು, ಆ ಹೊರೆಗಳನ್ನು ಹೊತ್ಕೊಂಡು. ಹೊರೆ ಯಾವುದು ಅಂದರೆ ಅದೇ ಯಾವ್ಯಾವ ಊರು ಸುತ್ಕೊಂಡು ಬಂದಿದ್ದೀವೋ, ಯಾರ್ಯಾರನ್ನ ಭೇಟಿ ಮಾಡ್ಕೊಂಡು ಬಂದಿದ್ದಾವೋ ಎಲ್ಲ ಒಂದೊಂದು ಕೊಟ್ಟಿದ್ದಾರೆ, ಏನೋ ಅದನ್ನ ತಲೆ ಮೇಲೆ ಇಟ್ಕೊಂಡಿದ್ದೀವಿ. ಎಷ್ಟೋ ಜನ್ಮಗಳದ್ದು, ಎಷ್ಟೋ ಅವಸ್ಥೆಗಳದ್ದಿದೆ ಅಲ್ಲಿ. ಆ ಭಾರ, ಆ ನೆನಪುಗಳು,
ಆ ಗಂಧ ಒಳಗಿದೆಯಲ್ಲ, ಆ ವಾಸನೆ, ಅದು ಇನ್ನು ವಾಸನೆ ಭಾರ ಇರುತ್ತೆ ಅಂದರೆ ಇರುತ್ತೆ, ಅದಕ್ಕೂ ತೂಕ ಇದೆ. ಹಾಗಾಗಿ ಕಷ್ಟ ಆಗಿದೆ. ಮಾಡಿದ ಪಾಪಗಳ ಹೊರೆ ಹೊತ್ತ ಶಿರವೆಂದು ಬಾಗುತ್ತಿದೆ ನಿನ್ನಡಿಗೆ ಕ್ಷಮೆ ಬೀಳಲೆಂದು. ಅದು ಯಾಕೆ ಬಗ್ಬೇಕು ಅಂದರೆ ಬಗ್ಗಿದಾಗಿ ಬಿದ್ದೋಗುತ್ತದೆ ಅಂತ. ದೇವರ ಮುಂದೆ ಬಗ್ತೀವಲ್ಲ ನಾವು, ಆ ಹೊರೆ ಇದೆ ತಲೆ ಮೇಲೆ, ಜನ್ಮ ಜನ್ಮಾಂತರದ ಹೊರೆ ಇದೆಯಲ್ಲ, ಬಗ್ಗಿದ ಕೂಡಲೇ ಅದು ದೇವರಿಗೆ ಗೌರವ ಕೊಡೋದು ಅನ್ನೋಕ್ಕಿಂತ ಜಾಸ್ತಿ ಇದು ಬಿದ್ದೋಗ್ಬಿಡುತ್ತೆ. ಇದನ್ನು ಭಕ್ತಿರೋ ಹಾಗೇನೆ ಫ್ರೀ ಆಯಿತು ಪೂರ್ತಿ, ನಮಸ್ಕಾರ ಮಾಡಿದಾಗ ಆಗುವಂಥದ್ದು ಅಂತ. ಅಲ್ಲ, ಎಲ್ಲಿ ನಮ್ಮ ತಲೆ ಮೇಲೆ ಏನು ಭಾರ ಇಲ್ವಲ್ಲ ಅಂದರೆ ತಲೆನೇ ಭಾರ, ಬೇರೆ ಭಾರ ಬೇಕು ಅಂತ ಇಲ್ಲ, ನಿನ್ನ ತಲೆನೇ ಭಾರ ಅಂತ. ಹೆಡ್ ವೆಯ್ಟ್ ಒಂದು ಶಬ್ದ ಚಾಲ್ತಿದೆ ನೋಡಿ, ಹೆಡ್ ವೆಯ್ಟ್ ಈಗೋ ಅಹಂಕಾರ, ಅದಕ್ಕೆ ಹೆಡ್ ವೆಯ್ಟ್ ಅಂತ ಹೇಳ್ತಾರೆ, ಅದೇ ಇರೋದು ಅಂತ. ಹಾಗಾಗಿ ಕೆಲವರು ನಮ್ಮಲ್ಲಿ ಪರಂಪರೆ ಸ್ಪರ್ಶರು ಹೇಳ್ತಾರೆ, ಗುರುಗಳು ಮುಂದೆ ಕಾಯಿ ಇಡೋದು ಅಂದರೆ ತಲೆ ಇಡೋದು ಅಂತ, ತಲೆಯ ಪ್ರತೀಕ ಅದು ಅಂತ. ಕಾಯಿ ಅಂದರೆ ಅಂತ ತಲೆಯ ಪ್ರತೀಕ. 3 ಕಣ್ಣಿದೆ ನೋಡಿ ಕಾಯಿಗೆ, ಮುಖದಲ್ಲಿ 3 ಕಣ್ಣಿದೆ. 3 ಅಂದರೆ 2 ಕಣ್ಣು 1 ಕುಂಕುಮ ಅಂತ ಸೇರಿ 3 ಆಯಿತು. 3ನೇದು ಜ್ಞಾನನೇತ್ರ, ಅದೇ ಅಲ್ಲೇ ಇರೋದು, ಜ್ಞಾನನೇತ್ರ ಜಾಗದಲ್ಲೇ ಕುಂಕುಮ ಇರೋದು, ಆ ಜಾಗದಲ್ಲೇ ಇರಬೇಕಾಗಿತ್ತು ಅದು ಅಂತ. ಹಾಗಾಗಿ ಕಾಯಿಗೂ ನಮ್ಮ ತಲೆಗೂ ತುಂಬ ಹೋಲಿಕೆ ಇದೆ ಅಂತ. ಅದು ಹೇಗೆ ಹೊರಗಡೆ ಚಿಪ್ಪಿದೆ ಅದಕ್ಕೊಂದು, ಇಲ್ಲೂ ಹಾಗೆ ಅಂತ. ಒಳಗಡೆ ಕಾಯಿ ಹಾಲಿದೆ ಅಥವಾ ಇದಿದೆ, ಏನು ಅದು ತಿರುಳಿದೆ, ಅದರದ್ದು ಮಿದುಳಿದೆ, ಇಲ್ಲಿ ಒಳಗಡೆಗೆ ಜ್ಞಾನಧಾರೆ ಇದೆ, ಅಲ್ಲಿ ಅನುಭವ ಧಾರೆ ಇದೆ, ತುಂಬ ಹೋಲಿಕೆ ಇದೆ ಕಾಯಿಗೂ ಮತ್ತು ತಲೆಗೂ. ಅದು ಮರದಲ್ಲಿ ಎತ್ತರದಲ್ಲಿ ಇರುತ್ತೆ, ಅದು ಕೂಡ ಕಾಯಿ ಕೂಡ ತೆಂಗಿನ ಮರದ ತುದಿಯಲ್ಲಿ ಇರುತ್ತೆ ಅದು ಅಂತ. ಹಾಗೆ ತಲೆ ಕೂಡ ಅಂತ. ಹಾಗಾಗಿ ಕಾಯಿ ಇಡೋದು ಅಂದರೆ ತಲೆ ಇಡೋದು ಅಂತ. ಕಾಯಿ ಇಟ್ಟ ಕೂಡಲೇ ಮಾಡೋದು ಕೂಡ ಅದನ್ನೇ ಅಂತ, ತಲೆ ಇಡ್ತೀವಿ ಅಲ್ಲೇ ಅಂತ. ಅದು ಕಾಯಿ ಇಡೋದು ಯಾಕೆ ಅಂದರೆ ತಲೆನ ವಾಪಸ್ ತಗೊಂಡು ಹೋಗಿದೆಯಲ್ಲ, ಹಾಗಾಗಿ ಅಲ್ಲೇ ಇರಲಿ ಅಂತಂದರೆ, ತಲೆ ಪ್ರತಿನಿಧಿಯಾಗಿ ಅಲ್ಲೇ ನಿಮ್ಮ ತನ ಇರಲಿ ನನ್ನ ತಲೆ ಅಂತ ಅಂದರೆ, ಮತ್ತೆಲ್ಲೂ ಹೋಗೋದು ಬೇಡ ಅದು ಅಂತ. ಎಲ್ಲೆಲ್ಲಿ ಅಡ್ಡಾಡೋದನ್ನೇ ಮನವು, ಎಲ್ಲೆಲ್ಲರೂ ಓಡಾಡೋದು ಬೇಡ, ಅದು ನಿಮ್ಮ ಪಾದ ಬಿಡೋದಲ್ಲೇ ಇರಲಿ, ನೀವು ನೋಡ್ಕೊಳ್ಳಿ ಅದನ್ನು ಅಂತ, ತಲೆನ ಅಂತ ತಾತ್ಪರ್ಯ ಅದು ಅಂತ. ಹಾಗಾಗಿ ಅದೇ ಪಾಪ ತಲೆಗೆ ತುಂಬ ತುಂಬಿದೆ, ತಲೆಯೇ ಅದಾಗೋಗಿದೆ ಅಂತ. ಪಾಪ ಪರಿಣಾಮ ಬೀರೋದು ಅಲ್ಲಿ ಅಂತ, ಕೆಲಸ ಮಾಡೋದು ಅಲ್ಲಿ ಅಂತ. ಈ ನವಗ್ರಹಗಳಲ್ಲಿ ಶನಿಯ ಕೇಂದ್ರ ಅದಂತೆ ತಲೆ ಅಂತ, ಅಲ್ಲಿ ಕೂತಿದೆ ಬಂದದ್ದು ಅಂತ. ಹಾಗಾಗಿ ಆ ಭಾರವನ್ನು ನಾವು ಇಳಿಸ್ಬೇಕು, ದೂರ ಮಾಡ್ಕೋಬೇಕು. ಪಾಪವೆಂದರೆ ತಲೆಯ ಮೇಲೆ ಹೊತ್ತ ಹೊರೆ ಇದು, ಅಥವಾ ತಲೆಯೇ ಆಗಿರುವಂಥ ಹೊರೆ ಅಂತ. ತಲೆ ಒಳಗಿರುವ ಹೊರೆ, ತಲೆಯೇ ಆಗಿರುವ ಒಂದು ಹೊರೆ, ಅದನ್ನು ಇಳಿಸ್ಬೇಕು ಅಂತ. ಪಾಪವು ಪರಿಧೋಯಿತ. ಇನ್ನೊಂದು ಕತೆ ಇದೆ, ಆ ಕತೆ ಹಿಡಿದು ಈ ಪಾಪವು ಪರಿಧೋಯಿತ ಅದಕ್ಕೂ ಅದು ಹತ್ತಿರ ಇದೆ, ಚೆನ್ನಾಗಿದೆ ಅದು. ಆ ಕತೆ ನಿಮ್ಗೆ ಗೊತ್ತಿರೋ ಕಥೆನೇ ಅದು. ಕಥೆ ಏನಂದರೆ, ಒಬ್ಬ ರಾಜ, ಆ ರಾಜನಿಗೆ ಅನೇಕ ಸೇವಕರು. ಅದರಲ್ಲಿ ಒಬ್ಬ ಸೇವಕನಿಗೆ ರಾಜನ ಮೇಲೆ ತುಂಬ ಹೊಟ್ಟೆ ಕಿಚ್ಚು ಅಂತ. ಅವನು ಒಳಗಡೆ ಎಲ್ಲ ಸಿದ್ಧತೆ ಮಾಡೋನು, ರಾಜನಿಗೆ ಹಾಸಿಗೆ ತಯಾರಿ ಮಾಡೋನು. ಏನು ಅಂಥ ಮಂಚ, ಮೆತ್ತಗಿನ ಹಾಸಿಗೆ, ಇಂಥ ಒಳ್ಳೆಯ ತಲೆದಿಂಬು, ಅದಕ್ಕೆ ಅಂದರೆ ಇನ್ನೇನು ಹಾಲಿನ ಕೆನೆ ಇದ್ದಾಗಿದೆ, ಅಷ್ಟು ಸುಖವಾಗಿದೆ ಅಲ್ಲಿ ಎಲ್ಲವೂ ಕೂಡ ಅಂತ. ಅವನಿಗೆ ಹಾಸಿಗೆ ತಯಾರು ಮಾಡೋ ಕೆಲಸ ಒಂದು. ಅವನಿಗೆ ಇವನಿಗಿದೆಯಲ್ಲ ನನಗಿಲ್ವಲ್ಲ ಅಂತ ದಿನಾ ಅದೇ ಯೋಚನೆ ಅಂತೆ ರಾಜನ ಬಗ್ಗೆ, ಕೆಲಸದವನಿಗೆ, ಆಳಿಗೆ. ಅವನೇನು ಮಾಡ್ತಿದ್ದಂತೆ, ಅವನಿಗೆ ಸ್ವಲ್ಪ ಒಳಗಡೆ ಪ್ರೈವಸಿ, ಏಕಾಂತ ಸಿಗ್ತಿತ್ತಲ್ಲ. ರಾಜ ಅವನು ಮಲಗೋಕ್ಕೆ ಬರೋದೊಂದು ಬರ್ತಾನೋ ಇಲ್ವೋ, ಅವನಿಗೆ ರಾಜರಿಗೆ ಮಲಗೋದೇನು ಸುಲಭ ಅಲ್ಲ ಅಲ್ಲಿ. ಹಾಗಾಗಿ ಇವನೇನು ಮಾಡೋದು ಅಂದರೆ, ಒಂದು 5 ನಿಮಿಷ ಆ ಕಡೆ ಈ ಕಡೆ ನೋಡಿ ಬಾಗಿಲು ಹಾಕ್ಕೊಂಡು ಇವನು ಮಲ್ಕೊಂಡ್ಬಿಡೋದು ಹಾಸಿಗೆಲಿ. ಆ ಸುಖ ತಾನು ಅನುಭವಿಸೋದು ಅಂತ. ಅದು ಹೇಗಾಗುತ್ತೆ ಅಂತ ನೋಡೋದು ಅಂತ. ಇದು ನಡೀತಾ ಇತ್ತಂತೆ. ಒಂದು ದಿನ ರಾಜ ಹೊತ್ತರದ ಹೊತ್ತಿಗೆ ಬಂದು ಬಾಗಿಲು ಹಾಕಿದೆ, ಅಂದರೆ ಅಲ್ಲಿ ಏನೋ ಬಾಗಿಲು ಹಾಕಿರಲಿಲ್ಲ, ಏನೋ ಹೊತ್ತು ಒಟ್ಟು ಸಿಕ್ಕೊಂಬಿದ್ಬಿಟ್ಟ. ರಾಜನ ಹಂಸತೋಲಿಕ ತಲ್ಪದಲ್ಲಿ ಅವನ ಭವ್ಯ ಶಯನದಲ್ಲಿ ಅವನು ಪೌಡಿಸಿಬಿಟ್ಟಾನೆ. ಅದೇನು ಸುಖ ಇದೆಯಾ ಅಂದರೆ ಸುಖ ಏನೂ ಇಲ್ಲ. ಅವನು ಎಷ್ಟೊತ್ತಿಗೆ ರಾಜ ಬರ್ತಾನ ಅಂತ ಬಂದುಬಿಟ್ರೆ ಅಂತ, ಅದೇನು ಏನೇನೋ ಸುಖ ಇರೋದಿಲ್ಲ ಖಂಡಿತ. ಅವನು ಮಲಗಿದ್ದು ನಾನೊಂದು ತೃಪ್ತಿ ಅಷ್ಟೇ ಹೊರತು ಅದು ಯಾವ ಪರಿಣಾಮ ಕೊಡಬೇಕು ಅದು ಕೊಡುತ್ತೆ ಅಂತಲ್ಲ. ಗಡಗಡ ನಡಗಿದಂತೆ ರಾಜನ ನೋಡಿ, ಆಯಿತು ತಲೆನೇ ಹೋಯ್ತು ಅಂತ. ಇನ್ನು ಉಂಟ ಎಲ್ಲರೂ ಜೀವನ ಅಂತ.
ರಾಜನು ಕಣ್ಣು ಕೆಂಪು ಮಾಡಿದಂತೆ, ಸಿಟ್ಟು ಬಂತು ರಾಜನಿಗೂ. ಆದರೆ ತುಂಬ ವಿವೇಕಿ ಅವನು ರಾಜ. ಅವನು ತಲೆ ಕಡಿದ್ರೆ ಅವನಿಗೇನು ತಲೆ ಹೋಗುತ್ತಷ್ಟೇ, ಆದರೆ ಬುದ್ಧಿ ಅದೇ ಇರುತ್ತೆ ಇನ್ನೊಂದು ಜನ್ಮಕ್ಕೂ ಅಂತ. ಹಾಗಾಗಿ ಇವನು ತಿದ್ದೋದು ಹೇಗೆ ಅಂತ. ಅದಕ್ಕೆ ರಾಜ ಹೊರೆಯಿಂದ ಕತ್ತಿಯನ್ನು ಸೆಳೆದಂತೆ ಮೇಲೆ ಎತ್ತಿದಂತೆ. ಅವನೇನು ಬೆವರಿದಾನೆ ಪೂರ್ತಿ. ಅವನ ಅವಸ್ಥೆ ಯಾರಿಗೂ ಬೇಡ, ಆ ಸೇವಕನ ಅವಸ್ಥೆ. ಎದ್ರ ಹುಷಾರಿ ಅಂತ ರಾಜನದ್ದು ಗದರಿಸ್ತಾನೆ, ಎದ್ರ ಜಾಗ್ರತೆ ಅಂತ. ಪಾಪ ಹಾಗೆ ಇದ್ದವನು. ಬೇರೆ ಆಳುಗಳನ್ನು ಕರೆಸಿದ. ಮೇಲೆ ಅವನು ಕತ್ತಿನ ತೂಗಾಗ್ತಾನೆ. ಅವನ ಮೇಲೆ ಸರಿ ಕುತ್ತಿಗೆಗೆ ಬೀಳೋ ಹಾಗೆ ಬಿದ್ದರೆ ಕತ್ತಿಯನ್ನು ತೂಗಾಗ್ತಾನೆ. ತೂಗು ಹಾಕುವ ಹಗ್ಗ ಯಾವುದು ಅಂದರೆ ಕೂದಲು ಅಂತ. ಅಂದರೆ ಕೂದಲಷ್ಟು ತೆಳುವಾದ ಒಂದು ದಾರದಲ್ಲಿ, ಒಂದು ಹಗ್ಗದಲ್ಲಿ ಕತ್ತಿಯನ್ನು ತೂಗು ಹಾಕಿದ್ದಾನೆ. ಅದು ಬಿದ್ದರೆ ಕುತ್ತಿಗೆಗೆ ಬಿಡುತ್ತೆ. ಅದು ಇವನು ಕೈಕಾಲು ಕಟ್ಟಾಕ್ಬಿಟ್ಟಿದ್ದಾರೆ. ಅಂದರೆ ಕೈಕಾಲು ಆಡಿಸೋ ಹಾಗೆ ಲಾಗ್ ಮಾಡಿಬಿಟ್ಟಿದ್ದಾರೆ ಹಾಸಿಗೆಯಲ್ಲಿ. ಆಮೇಲೆ ನೀನು ಹಾಗೆ ಮಲಗಿರಬೇಕು ಅಷ್ಟೇ, ಪನಿಷ್ಮೆಂಟ್ ಬೇರೆ ಏನಿಲ್ಲ, ಹಾಗೆ ಇರಬೇಕು ನೀನು ಅಂತ. ರಾತ್ರಿ ಇಡೀ ಹಾಗೆ ಇರಬೇಕು ಅಂತ. ಪಾಪ ಬಡಪಾಯಿಗೆ ರಾತ್ರಿ ಇಡೀ ಅಂದರೆ ಅವನು ಏಕಾಗ್ರ ಚಿತ್ತನಾಗ ಕತ್ತಿನೇ ನೋಡ್ತಾ ಇದ್ದಾನೆ. ಅವನು ಬೆಳಗಾಗುವವರೆಗೂ ಚೂರು ಗಾಳಿ ಬೀಸಿ ಹಿಂಗಂದರೆ ಅದು ಇನ್ನು ಜೀವ ಹಾರುತ್ತೆ ಅಂತಲ್ಲಿ ಅಂತ. ಎಷ್ಟು ಹೊತ್ತಿಗೆ ಬೀಳುತ್ತೆ ಅಂತ. ಚೂರು ನಿದ್ದೆ ಬರೋ ಹಾಗೆ ಆಗುತ್ತೆ ಅಂದರೆ ಏನಾದ್ರು ಕರ್ರ ಶಬ್ದ ಕೇಳಿದರೆ ಕತ್ತರಿಸಿ ಬಿತ್ತಾನೋ, ಹಾಗ ತುಂಡಾಗಿ ಬಿತ್ತಾನೋ ಅಂತ. ನಾವೇನು ಹೆಚ್ಚಿಗೆ ವಿವರಣೆ ಕೊಡೋದು ಬೇಡ, ನಿಮ್ಗೆ ಗೊತ್ತು ಅವನು ಹೇಗೆ ಅವನು ನಿದ್ದೆ ಮಾಡಿರ್ಬೋದು, ಎಂಥ ಗಾಢ ನಿದ್ದೆ ಮಾಡಿರ್ಬೋದು, ಎಂಥ ಸುಖ ನಿದ್ದೆ ಮಾಡಿರ್ಬೋದು. ಕೆಳಗಿನ ಹಾಸಿಗೆ ಅವನಿಗೆ ಏನು ಸುಖ ಕೊಟ್ಟಿರ್ಬೋದು, ನೀವೇ ಊಹೆ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಬೆಳಗ್ಗೆ ಬಂದು ರಾಜ ಕೇಳ್ತಾನೆ, ಹೇಗಿತ್ತು ಹೇಳು ಹಾಸಿಗೆ, ಹೇಗಿತ್ತ? ನರಕ, ಪ್ರತ್ಯಕ್ಷ ನರಕ. ಆಗ ರಾಜ ಹೇಳಿದಂತೆ, ನನಗೂ ಹಾಗೆ ಇರೋದು ಅಂತ, ಹೀಗೆ ಇರೋದು ನನಗೂ ಅಂತ. ನಾನು ನಿನಗೇನು ನನ್ನ ಮೇಲೆ ಏನೋ ಅನಿಸಿರ್ಬೋದು, ಇವನಿಗೆ ಎಂಥ ಸುಖ ಹಾಗೆ ಹೇಗೆ ಅಂತ ಅನಿಸಿರ್ಬೋದು, ಆದರೆ ನಾನು ಹಂಸತೂಲಿಕ ತಲ್ಪದಲ್ಲಿ ಅಂಥ ಒಂದು ಮೆತ್ತಗಿನ ಹಾಸಿಗೆಯಲ್ಲಿ ಮಲಗೋದೇನೋ ಹೌದು, ಆದರೆ ಸದಾ ನನ್ನ ತಲೆ ಮೇಲೆ ಕತ್ತಿ ತೂಗ್ತಾ ಇರುತ್ತೆ ಅಂತ. ಈ ರಾಜಸಿಂಹಾಸನ ಅಂದರೆ ಹಾಗೆ. ಅಲ್ಲಿ ಯಾವತ್ತೂ ಆಪತ್ತುಗಳು, ಯಾವತ್ತೂ ಶತ್ರುಗಳು, ಏನೇನೋ ತಲೆಭಾರಗಳು. ನೆಮ್ಮದಿ ಎಲ್ಲಿದೆ? ಇವರೆಲ್ಲ ಕೇಳಿ, ಆಳರಸರುಗಳು ಇದ್ದಾರಲ್ಲ ಇಲ್ಲಿ, ಅವರೆಲ್ಲ ಕೇಳಿ, ಅಧಿಕಾರ ಅನುಭವಿಸೋಂಥವ್ರು, ಅವ್ರೇನಾದ್ರು ಸುಖವಾಗಿರ್ತಾರ? ಕಿಂಚಿತ್ತೂ ಇಲ್ಲ. ಅವ್ರ ಮುಖ ನೋಡ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಸುಖವಾಗಿದ್ದಾರೆ ಅವರು ಅಂತ. ಇರೋದೇ ಇಲ್ಲ ಅಂತ. ಇದನ್ನು ಯಾಕೆ ನೆನಪಿಸ್ಕೊಂಡು ಅಂದರೆ ನಮ್ಮಗಳ ಜೀವನ ಹೇಗಾಗಿದೆ ಅಂದರೆ ಹಾಗಾಗಿದೆ ಅಂತ. ಆ ಪಾಪ ಇರುವವರೆಗೂ ಸುಖ ಇಲ್ಲ ಅಂತ. ಅದು ತೂಗುಗತ್ತಿ ಇದು ಅಂತ. ನಮ್ಮ ಕೊರಳ ನೇರಕ್ಕೆ ತೂಗಾಡ್ತಿರುವಂಥ ತೂಗುಗತ್ತಿ ಇದು ಅಂತ. ಅದು ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಮುಕ್ತಿ ಇಲ್ಲ. ಮುಕ್ತಿ ಇಲ್ಲ ಮಾತ್ರ ಅಲ್ಲ, ಸುಖವೂ ಇಲ್ಲ ಅಂತ. ಇಲ್ಲಿಯ ಸುಖಕ್ಕೂ ಅಡ್ಡ ಬರುತ್ತೆ ಅದು. ಹಾಗೆ ಸುಖ ಅಂತ ಬೇಕು ಅಂತಾದರೆ ಮೊದಲು ಆ ಕತ್ತಿ ಹೋಗಬೇಕು ಅಂತ, ಆ ತೂಗುಗತ್ತಿ ಹೋಗಬೇಕು ಅಂತ. ಹಾಗಾಗಿ ಆ ಕೆಲಸ ಮೊದಲು ಮಾಡು. ಈ 3 ಉದಾಹರಣೆಗಳು, 3 ಸನ್ನಿವೇಶಗಳು ನಾನು ಹೇಳ್ತಾ ಇರೋದು. ಒಂದು, ಮೊದಲನೇದು ಒಳಗೆ ತುಂಬಿರುವ ಕಸ, ಅದು ಹೊರಗೆ ಹಾಕು. ಹೊರಗೆ ಹಾಕಿದರೆ ಒಳಗೆ ಶುದ್ಧ ಆಗ್ತೀಯ ನೀನು ಅಂತ. ಆಗ ತುಂಬಿಸ್ಬೋದು ಒಳಗಡೆಗೆ. ಒಳ್ಳೆಯದೇನಾದ್ರು ಹಾಲು ತುಂಬಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಪಾತ್ರಕ್ಕೆ, ಅಲ್ಲೇನೋ ಬೇಡದ್ದು ತುಂಬಿದೆ, ಅದನ್ನು ಖಾಲಿ ಮಾಡಿ ತೊಳಿತೀಯಲ್ವಾ, ಅದು ಮಾಡು ಅಂತ. ಶೂನ್ಯ ಆಗು, ಒಳಗೆ ಬರಿದಾಗು ಅಂತ. ಆಮೇಲೆ ಎರಡನೇದು, ಅದು ತಲೆ ಮೇಲಿರೋ ಹೊರೆ, ಅದು ಪಾಪ ಅಂದರೆ ಅದನ್ನು ಇಳಿಸಿದೊರ್ತು ಸುಖ ಇಲ್ಲ ಅಂತ. ಇಳಿಸ್ಬೇಕು ಅದನ್ನು. ಮತ್ತು ಕೊನೆಯದು, ಅದು ತೂಗುಗತ್ತಿಯ ಹಾಗೆ ಅದು. ಅದು ಎಲ್ಲಿವರೆಗಿದೆಯೋ ಅಲ್ಲಿವರೆಗೆ ಏನೋ ಒಂದು ಮಾಡೋಕ್ಕಾದಿದೆ ಅದು ಅಂತ. ಒಳ್ಳೇದು ಮಾಡೋಕ್ಕಲ್ಲ, ಬೇಡದಿರೋದು ಮಾಡೋಕ್ಕೆ ಕಾದು ಕೂತಿದೆ ಅದು, ಆ ಪಾಪ ಅನ್ನೋದು ಅಂತ. ಹಾಗಾಗಿ ಅದು ಹೋದ ಹೊರತು ಈ ಸುಖವಾದರೂ ಆ ಸುಖವಾದರೂ ಯಾವ ಸುಖವಾದರೂ ಇಲ್ಲ ಅಂತ. ಈಗ ನಾವೇನೋ ನಮಗೆ ಸುಖ ಇರ್ಬೋದು, ನಾನು ಚೆನ್ನಾಗಿದ್ದೇನಲ್ಲ ಅಂತ ಅನಿಸ್ಬೋದು, ಆದರೆ ಗೊತ್ತಿಲ್ಲ ಅಂತ ಎಷ್ಟೊತ್ತಿಗೆ ಏನು ಬರುತ್ತೋ ಅಂತ. ಹೇಳಿ, ಏನು ಗ್ಯಾರಂಟಿ ಇದೆ? ಯಾರಿಗೆ ಯಾವಾಗ ಏನು ಕಾದಿದೆ ಅಂತ ಯಾರಿಗೆ ಗೊತ್ತು ಹೇಳಿ? ಗೊತ್ತಿಲ್ಲ. ಈಗ ರಾಮನಿಗೆ ಪಟ್ಟ ತಪ್ಪಿ ವನವಾಸಕ್ಕೆ ಹೋಗ್ತಾನೆ ಅಂತ ಯಾರಿಗೆ ಗೊತ್ತಿದೆ ಹೇಳಿ? ಎಲ್ಲ ಮಹಾಜ್ಞಾನಿಗಳು ಅಂಥವ್ರು ಇರುವಂಥ ಒಂದು ಕಾಲ ಅಲ್ವಾ ಅದು. ಆ ಗುಟ್ಟನ್ನು ಬಿಟ್ಕೊಡಲ್ಲ ಪ್ರಕೃತಿ ಅಂತ. ಏನಾದ್ರು ಪರಿಹಾರ ಆಗೋ ಅಂಥದ್ದಿದ್ರೆ ಬಿಟ್ಕೊಡುತ್ತೆ ಗುಟ್ಟನ್ನು. ನೋಡು, ಬದುಕದಾರೆ ಬದುಕು ಅಂತ. ಆದರೆ ಅದಕ್ಕೆ ಆ ಆಪತ್ತನ್ನು ಮಾಡಲೇಬೇಕು ಅಂತಾದರೆ ಯಾವ ಸುಳುವನ್ನು ಕೊಡಲ್ಲ ಅದು ಅಂತ. ಅದಕ್ಕೇನು ಪರಿಹಾರ ಅಂದರೆ ಅದರ ಬೇರಿಗೆ ಹೋಗು ಅಂತ. ಈಗ ಎಲ್ಲ ಆಪತ್ತುಗಳು, ಎಲ್ಲ ದುಃಖಗಳು ಪಾಪದಿಂದ ಬರ್ತವೆ. ಪಾಪಕ್ಕೆ ಹೋಗು ಅಂತ.
ಪಾಪವನ್ನು ನಾಶ ಮಾಡೋಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ, ದಾರಿಗಳಿದೆ, ಅದನ್ನು ಆಶ್ರಯಿಸೋ, ಅದು ನಿಜವಾದ ಪರಿಹಾರ. ಈಗ ಆ ಕಳೆ ಕೀಳೋದಂತ ಇರುತ್ತಲ್ಲ, ಈ ತೋಟದಲ್ಲಿ ಕಳೆ ತೆಗೆಯೋದಂತ ಇರುತ್ತಲ್ಲ, ಅದು ಎಷ್ಟು ಕಾಣಿಸುತ್ತೋ ಕಣ್ಣಿಗೆ ಅಷ್ಟನ್ನು ಕತ್ತರಿಸ್ತಾ ಇದ್ದರೆ ನೀವು ಅದು ಮತ್ತೆ ಬರ್ತಾ ಇರುತ್ತೆ, ಜಾಸ್ತಿ ಬರುತ್ತೆ. ಹಾಗೆ ನಾವು ಹೊರಗಿನಿಂದ ಚಿಕಿತ್ಸೆ ಮಾಡ್ತಾ ಇದ್ದರೆ ಒಳಗಿದೆ ಅದರ ಬೇರು ಅಂತ, ಈ ದುಃಖಗಳ ಬೇರು, ಚಿಂತೆಗಳ ಬೇರು ಒಳಗಿದೆ ಪಾಪದ ರೂಪದಲ್ಲಿ. ಹಾಗಾಗಿ ಅಲ್ಲಿಗೆ ನಿನ್ನ ಗುರಿ ಇಡು, ಅಲ್ಲಿಗೆ ಆಕ್ರಮಣ ಮಾಡು. ಅದನ್ನ ಇಲ್ಲ ಅಂತ ಮಾಡಿದರೆ ಅದು ಎಲ್ಲಿಗಾದರೂ ನೀನು ಪರಮ ವೇದಾಂತಿ ವಿರಾಗಿಯಾಗಿ ನೀನು ಮುಕ್ತಿ ಮುಟ್ಟೋದಾದರೂ ಕೊನೆ ಪಕ್ಷ ಇಲ್ಲಿ ಇರೋಷ್ಟು ಕಾಲ 4 ಕಾಲ ಚೆನ್ನಾಗಿರೋದಾದರೂ ಯಾವುದಕ್ಕೂ ನೀನು ಬೇಕಾದರೆ ಪರದ ಸುಖವನ್ನು ಬಯಸು, ಇಹದ ಸುಖವನ್ನು ಬಯಸು, ನೀ ಏನೇ ಆಗಿರು, ಯಾವುದೇ ಆಗಿರು, ನಿನಗೇನೇ ಬೇಕಾಗಿರಲಿ, ಇದು ಅನಿವಾರ್ಯ, ಇದಿಲ್ಲದೆ ಯಾವುದೂ ಇಲ್ಲ. ಎಲ್ಲ ಕಡೆ ಇದೇ ತಡೆ, ಇದೇ ಅಡ್ಡಿ. ಹಾಗಾಗಿ ಶಂಕರರು ಯಾವುದಕ್ಕೂ ಮೊದಲು ಪಾಪೋಗ ಪರಿಧೂಯೇತ ಅಂದರು. ಹರಿರಾಮ್.